ಮೈ ಅನದರ್ ನ್ಯೂ ವಿಡಿಯೋ. ಇವತ್ತು ಹೇಗಿರುತ್ತೆ ಡೇ ಅನ್ನೋದು ನನಗೂ ಐಡಿಯಾ ಇಲ್ಲ. ಪ್ರದೀಪ್ ಬ್ರೇಕ್ಫಾಸ್ಟ್ ತರಕ್ಕೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಏನೇನು ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಐ ವಿಲ್ ಶೋ ಎವ್ರಿಥಿಂಗ್ ಟು ಯು ಗೈಸ್. ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡೆ ಮತ್ತು ಪೂರಿ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ. ಬಂದಮೇಲೆ ತೋರಿಸ್ತೀನಿ. ಅದಾದಮೇಲೆ ಕಾಫಿ ಕುಟ್ಕೊಂಡು ನೋಡೋಣ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಐ ವಿಲ್ ಶೋ ಎವ್ರಿಥಿಂಗ್ ಟು ಯು. ಹೊಸ ಡ್ರೆಸ್ ತೊಗೊಂಡಿದ್ದು, ಡ್ರೆಸ್ ಸ್ವಲ್ಪ ಸ್ಟಿಚಿಂಗ್ ಇದೆ, ಅದು ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ನಾಡಿದ್ದು ನಾಮಕರಣ ಇದೆ. ಏನಾದರೂ ವ್ಲಾಗ್ ಕಡಿಮೆ ಆದರೆ ಐ ವಿಲ್ ಕಂಟಿನ್ಯೂ, ಅದರ್ವೈಸ್ ಇದೇ ಸಪ್ರೇಟ್ ವ್ಲಾಗ್ ಆಗಿರುತ್ತೆ. ತಗೊಂಡಿದ್ದೀರಾ? ಇಡ್ಲಿ ಇದೆ, ಪೂರಿ, ಅಯ್ಯಯ್ಯಪ್ಪ. ಓ, ಇದು ವಡೆನಾ? ಮಸಾಲೆ ವಡೆ. ಓಪನ್ ಮಾಡಿಬಿಟ್ಟು ತಿನ್ಬೇಕಾದ್ರೆ ತೋರಿಸ್ತೀನಿ ಗೈಸ್ ಏನೇನಿದೆ ಅಂತ. ಇದು ಮಿಲ್ಕ್. ಓ, ಇದು ಮಸಾಲೆ ದೋಸೆನಾ? ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ತಡೀರಿ. ಇದೆ ಗೈಸ್ ಮಸಾಲೆ ದೋಸೆ. ಚಟ್ನಿ ಎಲ್ಲ ಆಗ್ಬಿಟ್ಟಿದ್ದು. ಏನು ನೋಡ್ತಾ ಇದ್ದೀರಾ? ತಿನ್ನುಗಂದಮ್ಮ ಹೆಂಗಿದೆ ಹೇಳು. ಓ, ಅದಕ್ಕೆ ಆಫ್ ರೆಕಾರ್ಡ್ ತೋರ್ಸಂಗಿಲ್ವಾ? ಓ, ತೋರಿಸ್ಬಾರ್ದಂತ ಗೈಸ್ ಅವ್ರನ್ನ. ಗೈಸ್ ಮಸಾಲೆ ದೋಸೆ ಚೆನ್ನಾಗಿದೆ. ರಾಘವೇಂದ್ರ ಭವನ್ ಅಂತ. ರಾಘವೇಂದ್ರ ಭವನ್ ಚೆನ್ನಾಗಿದೆ ಗೈಸ್. ಇದು ಇಡ್ಲಿ ವಡ ಮತ್ತು ಚಟ್ನಿ ಸಾಗು. ಇದು ಅಯ್ಯಪ್ಪ ಸ್ವಾಮಿ ಹೋಟೆಲ್ದು ಅಲ್ಲ. ಪೂರಿ ಮತ್ತು ಸಾಗುನು ಅಯ್ಯಪ್ಪ ಸ್ವಾಮಿ ಹೋಟೆಲ್ದು. ಚೆನ್ನಾಗಿದೆಯಾ? ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಟೀನೂ ಆಯಿತು. ಯಾರೋ ಬಂದರು ಗೈಸ್, ಕರೆಕ್ಟ್ ಟೈಮಿಗೆ ಯಾರೋ ಬಂದರು. ಟೀ ಕೊಟ್ವಿ. ಟೀನು ಪ್ರದೀಪ್ ಮತ್ತು ಅವರು ಟೀ ಕುಡಿದ್ರು. ನೆಕ್ಸ್ಟು ಇವಾಗ ಅರ್ಧಂಬರ್ಧ ತಿಂಡಿ ಆಗಿತ್ತು. ಇನ್ನೂ ಸ್ವಲ್ಪ ಎಷ್ಟೊಂದು ಮಿಕ್ಕಿದೆ, ಜಾಸ್ತಿ ಆಯಿತು ತಿಂಡಿ. ಇನ್ನು ಗೈಸ್ ಈಗ ಒಟ್ಟು ರೆಡಿ. ಅನನ್ಯ ಮತ್ತು ಮಾನ್ಯಂಗಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಬಂದಿಲ್ಲ ಅವರು. ನೋಡೋಣ, ನಾಗಲಾಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಒಂದ್ಸತಿನೂ ನೋಡಿಲ್ಲ. ಇಲ್ಲ ನಿಯರಲ್ಲಿದೆ ಅಂದರೆ ಪ್ರದೀಪ್ ಹೇಳಿದ್ದು. ಏನೋ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಬಟ್ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು, ಪ್ರದೀಪ್, ಅನನ್ಯ, ಮಾನ್ಯ ಇಷ್ಟು ಜನ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವನ್ ಐ ಆಮ್ ಗೋಯಿಂಗ್ ಫಸ್ಟ್ ಟೈಮ್. ನೋಡ್ತೀನಿ ಹೇಗಿದೆ ಅಂತ. ಬಟ್ ಫೋಟೋಸಲ್ಲಿ ನೋಡಿದ್ದೀನಿ, ಸಖತ್ತಾಗಿದೆ. ನೋಡೋಣ. ಹಳೇ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಸಿಲ್ಲೋಡಿ ಇಲ್ಲಿ ಇವರಿಬ್ರು ಏನು ನೋಡು. ಓ, ಬ್ಯಾಗಾ? ಹೌದು, ಅಷ್ಟೇ. ಫಿಕ್ಸ್ ತಂದಿದ್ದೀನಿ. ಸ್ಟಿಚಿಂಗ್ ಇದೆ ಸ್ವಲ್ಪ, ಅದಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ. ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಆಮೇಲೆ ಹೋಗ್ಬೇಕು, ಇರಿಸ್ಕೊಂಡು ಹೋಗ್ತೀನಿ. ಗೈಸ್, ವಿ ಆರ್ ಗೋಯಿಂಗ್ ನಾವು. ಅನನ್ಯ ಮತ್ತು ಮಾನ್ಯ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋಣ. ಅನನ್ಯ, ಅನನ್ಯ, ಇಲ್ಲಿ ಅನನ್ಯ ಅವರು ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನೋಡೋಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂತೂ ಚೆನ್ನಾಗಿಲ್ಲ, ಕಿಚ್ಚ ಬಂಡಿ ಆಗೋಗ್ಬಿಟ್ಟಿದೆ. ತೋರಿಸ್ತಿದ್ದೆ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ರೋಡು ಅಂತ. ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿದೆ, ಒಳಗಡೆ ಹೋಗ್ಬೇಕು. ಇದು ಈಚೆ ತೋರಿಸ್ತೀನಿ ತಡಿ ಫಸ್ಟ್. ಇಲ್ಲೊಂದು ಏನೋ ಕೆರೆನೋ ಏನೋ ಐತೆ, ಕಾಣಿಸ್ತಿದ್ಯಾ? ಗೈಸ್, ಇದೇ ಟೆಂಪಲ್. ಬನ್ನಿ ಹೋಗೋಣ. ಇಲ್ಲಿ ಸರೌಂಡಿಂಗಲ್ಲಿ ಈ ಥರ ಇದೆ.
ಚೆನ್ನಾಗಿದೆ, ಹಳೇ ಕಾಲದ್ದು ಟೆಂಪಲ್ದು ಆರ್ಕಿಟೆಕ್ಚರ್ ಸಖತ್ತಾಗಿದೆ. ಹತ್ರದಿಂದ ತೋರಿಸ್ತೀನಿ ವಿಲ್ಗಟ್ಟುನು ನೋಡಿ ಗೈಸ್, ಹತ್ರದಿಂದ ಹೇಗೆ ಕಾಣಿಸುತ್ತೆ ಅಂತ. ದಿಸ್ ಸಕ್ಕತ್ತಾಗಿದೆ ಅಂತ. ಮೇಂಟೈನ್ ಕೂಡ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಎಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ಚೆನ್ನಾಗಿದೆ. ಮೇಲ್ಗಡೆ ಈ ಥರ ಇದೆ. ಹೊಯ್ಸಳರ ಕಾಲದ್ದು ಹಳೆ ದೇವಸ್ಥಾನ ಅಂತ ಗೈಸ್. ಇದು ಹೊಯ್ಸಳರ ಕಾಲದ್ದಂತೆ. ಒಂದು ರೌಂಡ್ ತೋರಿಸ್ತೀನಿ ಹೇಗೇಗಿದೆ ಅಂತ. ಇಲ್ಲೆಲ್ಲ ಕೆತ್ತಿದ್ದಾರೆ, ಬಟ್ ಆ ಸೈಡು ಖಾಲಿ ಇದೆ ಸ್ವಲ್ಪ. ಮೇ ಬಿ ಇನ್ನೂ ಕೆತ್ತಬೇಕು ಅಂತ ಬಿಟ್ಕೊಂಡಿದ್ರು ಅನಿಸುತ್ತೆ, ಕಂಪ್ಲೀಟ್ ಆಗಿಲ್ಲ. ಹಾಂ ಬಟ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕಂಪ್ಲೀಟ್ ಆಗಿಲ್ಲ, ಇಲ್ಲೆಲ್ಲ ಖಾಲಿ ಇದೆ ನೋಡಿ, ಈ ಥರ ಇದೆ. ಮೇ ಬಿ ದಿನ ಕಂಪ್ಲೀಟ್ ಆಗಿರಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಈ ಕಡೆ ಈ ಥರ ಇದೆ. ಇಲ್ಲೂ ಅಷ್ಟೆ, ಇಲ್ಲಿ ಒಂದು ಸ್ವಲ್ಪ ಎಲ್ಲ ಖಾಲಿ ಇದೆ, ಮಿಕ್ಕಿದ ಹತ್ರ ಎಲ್ಲ ಫುಲ್ ಇದೆ, ಕವರ್ ಆಗಿದೆ, ಎಲ್ಲ ಮಾಡಿದ್ದಾರೆ. ರಿಯಲಿ ಟೂ ಗುಡ್. ಒಳಗಡೆ ತೋರಿಸ್ತೀನಿ. ಹಾಂ, ಫೋಟೋ ಅಲ್ಲೋ ಇಲ್ವಾ? ಓಕೆ ಸರಿ. ಅದೇ ಫೋಟೋಗ್ರಫಿ ಪ್ರಾಹಿಬಿಟೆಡ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸೇರೋದ್ರಿಂದ ಒಳಗಡೆ ಫೋಟೋಗ್ರಫಿ ತೆಗಿಯೋಗಿಲ್ಲ ಅಂತೆ, ಹಲೋ ಇಲ್ಲ ಅಂತೆ. ಅದಕ್ಕೆ ಸ್ಟಾಪ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸ್ಟಾರ್ಟಿಂಗ್ ಆನ್ ಮಾಡಿದ್ದೆ, ಚೂಟ್ ಮಾಡಿದ್ದೀನಿ, ಆಮೇಲೆ ಅವ್ರು ಹೇಳಿದ ಮೇಲೆ ಪ್ರಾಹಿಬಿಟೆಡ್ ಅಂತ ಮಾಡೋಕ್ಕೆ ಹೋಗಲಿಲ್ಲ, ಸ್ಟಾಪ್ ಮಾಡುತ್ತೆ. ಅಲ್ಲಿ ಖಾಲಿ ಇದೆಯಲ್ಲ, ಅಲ್ಲಿ ಸೆಟ್ ಆಗದೆ ಹೋಗಿರೋದು ಎಷ್ಟೊಂದನ್ನ ಇಲ್ಲಿ ಕೆಳಗೆ ಹಾಕಿದ್ದಾರೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ಅಲ್ಲಿರೋದು ಎಷ್ಟೊಂದು ಬಿದ್ದೋಗಿರೋದು, ಆಗದೆ ಹೋಗಿರೋದೆಲ್ಲ ಇಲ್ಲಿ ಕೆಳಗಡೆ ಹಾಕಿದ್ದಾರಂತೆ. ಗೈಸ್ ಇವಾಗ ಎಲ್ಲ ನೋಡಿದ್ದಾಯಿತು, ಓಡ್ತಾ ಇದ್ದೀವಿ. ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಮಾರ್ನಿಂಗ್ ಆರ್ ಈವ್ನಿಂಗ್ ಟೈಮ್ ಬನ್ನಿ, ಬಿಸಿಲಿರಲ್ಲ, ಚೆನ್ನಾಗಿರುತ್ತೆ. ಇವಾಗ ತುಂಬ ಬಿಸಿಲಿದೆ, ಓಡಾಡೋಕ್ಕೆ ಕೂಡ ಆಗಲ್ಲ, ಕಾಲೆಲ್ಲ ಫುಲ್ಲು ಸುಡ್ತಾ ಇರುತ್ತೆ. ಅನನ್ಯ ಅವರೆಲ್ಲ ಹೆಂಗೆ ಕೂತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈಗ ಈ ಫೋಟೋ ಸೆಷನ್ ನಡೀತೈತೆ. ಓಡಾಡಿ ಸಾಕಾಗಿ ನೀರು ಕುಡಿತವ್ರೆ ಇವರು. ನಮ್ಮ ಭಾವ ಹೊರಡಕ್ಕಾಯ್ತವ್ರೆ, ನಾವು ಸುಮ್ಮನೆ ಕುತ್ಕೊಂಡು ಇವ್ರಿಬ್ರು ನೋಡ್ತಾ ಇದ್ದೀವಿ. ಗೈಸ್ ಕಮ್ ಆನ್ ವಿಸಿಟ್ ಹಿಯರ್. ಗೋಯಿಂಗ್ ನೌ, ಲೀವಿಂಗ್ ಹಿಯರ್. ಓಡ್ತಾ ಇದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೊಂದಿದೆ ನೋಡಿ, ಆನ್ ದಿ ವೇನೇ ಇದೆ. ಅಲ್ಲಿಂದ ಏನು ಚೂರು ಮುಂದೆ ಬಂದರೆ ಸಿಗುತ್ತೆ. ಇದನ್ನು ಬೇಕಿದ್ರೆ ನೋಡ್ಕೊಂಡು ಹೋಗ್ಬೇಕಾ? ಇಲ್ಲ ಬನ್ನಿ, ಸೇಮ್ ಅದೇ ಥರ ಇದೆ, ಬಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಗೈಸ್ ಇವಾಗ ನಾನು ಅನನ್ಯರ ಬೈಕಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಪ್ರದೀಪಿಗಿನ ಮೀಟಿಂಗ್ ಇದೆ ಅಂತ ಮನೆಗೆ ಹೋಗ್ತಾರೆ ಅವರು. ನಾನು ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ, ಅದನ್ನು ಇಸ್ಕೊಂಡು ಹೋಗ್ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತಂದ್ರು. ಇವಾಗ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬೇಕ್ರಿಯಲ್ಲಿ ಏನಾದರೂ ತೊಗೊಂಡು ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೋಗೋಣ. ಸ್ಟಿಚಿಂಗಿಂದು ಬಟ್ಟೆ ಇಸ್ಕೊಂಡಾಯಿತು, ಇವಾಗ ಬೇಕ್ರಿ ಹತ್ರ ಹೋಗ್ತಾ ಇದ್ದೀನಿ. ಸಾಕಾ ರಸಮಲೈ? ಪಾರ್ಸೆಲ್ ತೊಗೊಂಡಾಯ್ತು, ರಸಮಲೈ ತೊಗೊಂಡಿದ್ದೀವಿ. ಎಷ್ಟು ಬಟರ್ ಫ್ರೂಟ್ ಕಾಯಿ ಇದೆ ಅಂತ ಅದಕ್ಕೆ ಮ್ಯಾಂಗೋನೇ ತೊಗೋತಾ ಇದ್ದೀವಿ 3 ಜನ. ಅದೇ ಮಾಡ್ತಿದ್ದೀವಿ.
ನಂಗೆ ನಮಸ್ಕಾರ ಮಾಡಿದ್ದಾಳೆ. ಪ್ರದೀಪ್ ಈಗ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆ ಹತ್ರ ಹೋಗ್ತಾ ಇದ್ದೀವಿ. ವಿ ಕೇಮ್ ಟು ಹೋಮ್. ಅದು ಟೆಂಪಲ್ ಸಕ್ಕತ್ತಾಗಿದೆ, ಇಷ್ಟ ಆಯಿತು ನಮಗೆ. ಇಲ್ಲಿ ನಿಯರಲ್ಲಿ ಯಾರಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಬಟ್ ಬಿಸಿಲಿದ್ದಾಗ ಹೋಗಿಬಿಡಿ. ನಾವು ಹೋಗಿದ್ದು ಅರೌಂಡ್ 12 o'clock ಆಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೀವು ಮಾರ್ನಿಂಗ್ ಟೈಮ್ ಹೋಗಿ ಇಲ್ಲ ಈವ್ನಿಂಗ್ ಟೈಮ್ ಹೋಗ್ಬಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಳಗಡೆ ಫೋಟೋಗ್ರಫಿ ಅಲೋ ಇರಲಿಲ್ಲ, ಬಟ್ ನನ್ನ ಕೈಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆದರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ತುರುವೇಕೆರೆಯಿಂದ 11 ಕಿಲೋಮೀಟರ್ ಆಗುತ್ತೆ, ನಾಗಲಾಪುರ ಅಂತ. ಆದರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡಿ. ಸರ್ ನಿಮ್ಮ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ನೀವು ಕುಡಿದ್ರಾ? ಚೆನ್ನಾಗಿದೆ. ನೀವೇನು ಕುಡಿದ್ರಿ? ನಾವು ಮ್ಯಾಂಗೋ. ಬಟರ್ ಫ್ರೂಟ್ ಕೇಳಿದೆ, ಕಾಯಿ ಇತ್ತು, ಹಣ್ಣಿರಲಿಲ್ಲ. ಎಲ್ಲಿ ಅಲ್ಲಿ ನಾವು ಇದು ಮಾಡ್ತಾರಲ್ಲ, ಜ್ಯೂಸ್ ಪಾಯಿಂಟ್. ಪ್ರದೀಪ್ ಐಸ್ ಕ್ರೀಮ್ ತೊಗೊಬಂದಿದ್ದಾರೆ ನೋಡಿ. ಕಾಣಿಸ್ತೀಯ ಹ್ಯಾವಿಂಗ್ ಐಸ್ ಕ್ರೀಮ್. ಮತ್ತೆ ಮಾನ್ಯ ಓಡ್ತಾ ಇದ್ದಾರೆ. ಮೀಟ್ ಯು ಗೈಸ್ ಸೂನ್. ಬಾಯ್ ಬಾಯ್. ಸಂಡೇಗಿನ ಮುಂಚೆನೇ ಮೀಟ್ ಮಾಡಿದ್ದೀವಿ. ಬಟ್ ಸಡನ್ ಪ್ಲ್ಯಾನ್, ಅನ್ಎಕ್ಸ್ಪೆಕ್ಟೆಡ್. ಎಸ್. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್. ಹುಷಾರು. ತೊಗೊಬಂದಿದ್ದೀನಿ. ರಸಮಲೈ ಇದೆ, ಬಟ್ ಹೊಟ್ಟೆ ಎಲ್ಲ ಫುಲ್ ಆಗಿಬಿಟ್ಟಿದೆ. ಇವಾಗ ತಿನ್ನೋಕ್ಕಾಗಲ್ಲ. ಯಾವಾಗಾದರೂ ಈವ್ನಿಂಗ್ ಆರ್ ನೈಟ್ ಯಾವಾಗಾದರೂ ತಿನ್ಕೋತೀವಿ. ಗೈಸ್, ಅನನ್ಯ ಮತ್ತು ಮಾನ್ಯ ಹೋದರು. ದಟ್ಸ್ ಆಲ್ ಫಾರ್ ದಿ ಡೇ. ಆ್ಯಂಡ್ ಆ ಟೆಂಪಲ್ಗೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದು ಟೆಂಪಲ್ ಅಲ್ವಾ, ನೋಡೋಕ್ಕೆ ಚೆನ್ನಾಗಿದೆ. ಹತ್ರದಲ್ಲಿ ಇದ್ದರೂ ಕೂಡ ನನಗೆ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಪ್ರದೀಪ್ ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೂ. ಸೊ ಸಡನ್ ಪ್ಲ್ಯಾನ್ ಇದು. ನಮಗೂ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ. ನೀವು ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಯಾ ವ್ಲಾಗ್ಸ್.